ನಮಸ್ಕಾರ, ಗೀತಾ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಶೇಷ ಸಂಡೇ ಸ್ಪೆಷಲ್ ಪಾಲಕ್ ಪುದೀನ ಚಿಕನ್ ಗ್ರೇವಿ. ಅದ್ಭುತವಾದ ಟೇಸ್ಟು, ಸೂಪರ್ ಆಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ. ಕಡಿಮೆ ಪದಾರ್ಥಗಳನ್ನ ಬಳಸ್ಕೊಂಡು ಅತಿ ಬೇಗವಾಗಿ ಮಾಡ್ಬೋದು. ಮನೇಲೇ ಇರೋಂಥ ಪದಾರ್ಥಗಳು ಬಳಸ್ಕೊಂಡು ಮಾಡಿ. ಮುದ್ದೆ ಮತ್ತು ರೈಸು, ಚಪಾತಿ, ದೋಸೆ, ಇಡ್ಲಿ ಜೊತೆ ಎಲ್ಲದ್ರ ಜೊತೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಒಂದೇ ಥರ ಚಿಕನ್ ಮಾಡ್ಕೊಳ್ಳೋ ಬದಲು ಈ ಥರ ಒಮ್ಮೆ ಟ್ರೈ ಮಾಡಿ. ಸೂಪರ್ ಟೇಸ್ಟಿ, ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ನೋಡ್ಕೊಂಡು ಬರೋಣ. ಈಗ ನಾನು ಒಂದು ಕಟ್ಟು ಪಾಲಕ್ ತೊಗೊಂಡಿದ್ದೀನಿ, ಒಂದು ಮುಷ್ಟಿಯಷ್ಟು ಪುದೀನ ತೊಗೊಂಡಿದ್ದೀನಿ, ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ನೀವು ಪಾಲಕ್ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಗ್ರೀನಿಶ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟ್ಫುಲ್ಲಾಗಿರುತ್ತೆ. ಇದನ್ನು ಕುದಿಯೋ ನೀರಿಗೆ ಹಾಕ್ಕೊಂಡು ಒಂದು 5 ನಿಮಿಷ ಕುದಿಸ್ಕೊಳ್ಳೋಣ. 5 ನಿಮಿಷ ಆದರೆ ಸಾಕು, ಬೆಂದೋಗ್ಬಿಡುತ್ತೆ ಸಾಕು. ಈಗ ನಂದು ಮೀಡಿಯಮ್ ಸೈಜ್ 2 ಈರುಳ್ಳಿ ತೊಗೊಂಡಿದ್ದೀನಿ. ಅದನ್ನು ಕೂಡ ಸಣ್ಣಕ್ಕೆ ಉದ್ದಕ್ಕೆ ಹೆಚ್ಕೊತಾ ಇದ್ದೀನಿ. ಅದನ್ನು ಉದ್ದಕ್ಕೆ ಹೆಚ್ಕೊಂಡು ಒಂದು ತಟ್ಟೆಗೆ ಎತ್ತಿಟ್ಕೊಂಡು ಒಂದು ಹಾಲ್ ಸ್ಪೈಸಸ್ ಎಲ್ಲನೂ ರೆಡಿ ಮಾಡ್ಕೊಳ್ಳೋಣ. 3ರಿಂದ 4 ಲವಂಗ, ಒಂದು ಅರ್ಧ ಇಂಚಷ್ಟು ಚಕ್ಕೆ, ಮತ್ತು 1 ಸ್ಪೂನಷ್ಟು ಸೋಂಪು, ಒಂದು ಪಲಾವ್ ಎಲೆ, 1-2 ಏಲಕ್ಕಿ ಇಷ್ಟು ತೊಗೊಂಡು ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಪಾಲಕ್ ಸೊಪ್ಪೆಲ್ಲ ಕುದೀತಾ ಇದೆ. ಇದನ್ನು 5 ನಿಮಿಷ ಆರೋದಕ್ಕೆ ಬಿಡೋಣ, ಯಾಕೆಂದರೆ ರುಬ್ಬಬೇಕಾಗಿರೋದ್ರಿಂದ ಆರಿದ್ರೆ ಸಾಕು. ಈಗ ಇದನ್ನು ಆರಿರೋಂಥದ್ದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು 2 ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ, ಮತ್ತು ಧನಿಯಾ ಕಾಳು ಹಾಕೊಳ್ಳೋಣ. 2ರಿಂದ 3 ಸ್ಪೂನ್ ಧನಿಯಾ ಕಾಳು ಹಾಕೊಳ್ಳೋಣ. ಅದಕ್ಕೇ ಬೇಯಿಸಿರೋ ಅಂಥ ಪಾಲಕ್ ನೀರಿದೆಯಲ್ಲ, ಅದು ವೇಸ್ಟ್ ಮಾಡೋದು ಬೇಡ, ಅದರಲ್ಲೆಲ್ಲ ಪ್ರೋಟೀನ್ ಅಂಶ ಇರುತ್ತೆ. ಅದನ್ನು ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೊಳ್ಳೋಣ. ಈಗ ಒಂದು ಕುಕ್ಕರ್ ಇಟ್ಕೊಂಡು 2ರಿಂದ 3 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿ ಮತ್ತು ಆಲ್ ಸ್ಪೈಸಸ್ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆಗಿರೋಂಥದ್ದಕ್ಕೆ ಅರ್ಧ kg ಚಿಕನ್ ತೊಳೆದು ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಒಂದು 5 ನಿಮಿಷ. ಅದು ಫ್ರೈ ಆದ ನಂತರ ನಾವು ಆವಾಗಲೇ ಸೊಪ್ಪು ರುಬ್ಬಿಟ್ಕೊಂಡ್ವಲ್ಲ ಅದನ್ನು ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋ ತನಕ, ಹಸಿ ವಾಸನೆ ಏನು ಬೇಡ, ಅದು ಬೆಂದಿದೆ ಆಲ್ರೆಡಿ. ಅದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಅದಕ್ಕೆ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಅರಿಶಿನ, ಗರಂ ಮಸಾಲ, ಒಂದು ಸ್ವಲ್ಪ ಹಸಿಮೆಣ್ಸಿನ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ, ನಾವು ಆವಾಗಲೇ ಸೊಪ್ಪು ಬೇಯಿಸಿದ್ವಲ್ಲ ಆ ನೀರನ್ನ ವೇಸ್ಟ್ ಮಾಡೋದು ಬೇಡ, ಅದನ್ನು ಕೂಡ ಇಲ್ಲಿಗೆ ಹಾಕ್ಕೊಂಡು ವೇಸ್ಟ್ ಆಗೋದು ಬೇಡ, ಯಾಕೆಂದರೆ ಅದರಲ್ಲೆಲ್ಲ ಪ್ರೋಟೀನ್ ಅಂಶ ಇರುತ್ತೆ. ಅದೇ ನೀರು ಹಾಕ್ಕೊಂಡು 2 ವಿಶಿಲ್ ಕೂಗಿಸ್ಕೊಳ್ಳೋಣ. ಕುಕ್ಕರಲ್ಲಿ 2 ವಿಶಿಲ್ ಕೂಗಿಸ್ಕೊಂಡ್ರೆ ಅದ್ಭುತವಾದ ರುಚಿ ಪಾಲಕ್ ಪುದೀನ ಚಿಕನ್ ಗ್ರೇವಿ ರೆಡಿ ಟು ಹೀಟ್. ಕೊನೆಗೆ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು 1-2 ಹಸಿಮೆಣ್ಸಿನ್ಕಾಯಿ, ಅರ್ಧ ಹೋಳು ನಿಂಬೆಹಣ್ಣು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಮಾಡಿಕೊಂಡ್ರೆ ಲಾಸ್ಟಲ್ಲಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಸೂಪರ್ ಟೇಸ್ಟಿ ಸ್ಪೈಸಿ ಪಾಲಕ್ ಪುದೀನ ಚಿಕನ್ ಗ್ರೇವಿ ರೆಡಿ ಟು ಹೀಟ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ. ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ಥ್ಯಾಂಕ್ ಯು. ಹೋಗಿ ಬರಲಾ, ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.